my God right now, and thank you so much for this. That's a lot. ಕಿಶನ್ ಅವರೇ ಒಂದು ಸೆಕೆಂಡ್, ಹೆಚ್ಚಾಗಿ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಶರ್ಟ್ 4 ಬಟನ್ ಓಪನ್ ಇಟ್ಬಿಟ್ಟು ಒಂದು ಹೀರೋಯಿನ್ ಇಟ್ಕೊಂಡು ಡ್ಯಾನ್ಸ್ ಮಾಡಿ ಅದೆಲ್ಲ ವೈರಲ್ ಆಗಿರುವಂಥ ಡ್ಯಾನ್ಸ್ ವಿಡಿಯೋಸ್ ನಾವೆಲ್ಲರೂ ನೋಡಿದ್ದೀವಿ. ಇಲ್ಲಲ್ಲಿ ಬೇರೆ ದೇವಲೋಕದಲ್ಲಿ ಇರ್ತಾರೆ ಇವರು. ಸೊ ಆ ಥರ ದೇವಲೋಕದ ಕನ್ಯೆ ಜೊತೆ ಡ್ಯಾನ್ಸ್ ಸೀಕ್ವೆನ್ಸ್ ಏನಾದರೂ ಇದೆಯಾ ಸರ್? ಸ್ಯಾಡ್ಲಿ ಆ ಅವಕಾಶ ನನಗೆ ಆಶಿಕ್ ಅವ್ರ ಜೊತೆ ಸಿಕ್ಕಿಲ್ಲ. Because we are actually Anna and family in the movie. So you are safe. Now siblings actually in movie, so opportunity nam sikkilla, but hopefully soon we will do a dance together. ಖಂಡಿತವಾಗಿಯೂ. ಬಟ್ ಟ್ರೂಲಿ ಶಿವಣ್ಣ ಅವರೇ ಬಹಳ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾ ಇವತ್ತು ನಿಮ್ಮ ಮುಂದೆ ಬರಬೇಕು ಅಂತ ಬಹಳ ಜೋಶ್ನಲ್ಲಿದ್ರು. ಸೊ ಶಿವಣ್ಣ ನೋಡಿ ಅನಿಸ್ತಾ ಇದೆ ಕಿಶನ್ ಅವರು? ಮೊದಲಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ಎಲ್ಲರೂ ಹೇಳ್ತಾ ಇರೋದು ಶಿಪ್ ಸಾಂಗ್ ಇಷ್ಟು ಗ್ರ್ಯಾಂಡಾಗಿ ಬಂದಿದೆ, ಪೋರ್ಚುಗಲ್ಗೆ ಹೋಗಿದ್ದೀರಾ, ತುಂಬ ಕಷ್ಟ ಆಗಿತ್ತು ಅಂತ. ಸೊ ಇನ್ನೊಂದು ಅವರ ಧ್ವಂಸಕ್ಕೂ ಅಷ್ಟೇ ಕಷ್ಟ ಆಗಿತ್ತು. ಸೊ 3 ವಿಷಯ ಹೇಳ್ಬೇಕು ಅಂತಂದರೆ, ಮೊದಲನೇದಾಗಿ ನಮ್ಮ ಸುನಿ ಸರ್ ಬಗ್ಗೆ. ಸುನಿ ಸರ್ ಜೊತೆಗೆ ನಾವು ಈ ಮೂವಿ ಮಾಡೋಕ್ಕಿಂತ ಮುಂಚೆ ಮಾತಾಡಿದಾಗ ಅವ್ರದ್ದು ಪ್ರೀವಿಯಸ್ ಬಜೆಟ್ ಬಗ್ಗೆ ತಿಳ್ಕೊಂಡಿದ್ವಿ, ಹೇಳ್ಬೋದು ಅನಿಸುತ್ತೆ. ಓಕೆ. ಸೊ ಒಂದು 5 ರಿಂದ 4 ರಿಂದ 6 ಕೋಟಿ ಅಂತ ಹೇಳಿದರು. ಅದಾದಮೇಲೆ ಈ ಮುಂದೆನೂ ಒಂದು ಮೂವಿ ಮಾಡ್ತಾ ಇದ್ದಾರೆ, ಅದ್ರ ಬಜೆಟು ಒಂಚೂರು ಇಷ್ಟ ಅಂತ ಕೇಳ್ಕೊಂಡಿದ್ದೀನಿ. ನಮ್ಮ ಬಜೆಟ್ ಅದಕ್ಕಿಂತ ಒಂದು ಮೋಸ್ಟ್ಲಿ 8 ರಿಂದ 10 ಪಟ್ಟು ಆಗಿರ್ಬೋದು. ಏನಕ್ಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಸುನಿ ಸರ್ಗೆ ನಾವು ಅದು ಹೇಳ್ದಂಗೆ ಒಂದು ವರ ಇದೆ. ಸೊ ಆ ವರನ ನಾವು ಯಾವುದೇ ಒಂದು ಬೌಂಡ್ರಿ ಹಾಕಿದಾಗ ಸುನಿ ಸರ್ಗೆ ನಿಮ್ಮ ಕ್ರಿಯೇಟಿವಿಟಿನ ತುಂಬ ಬಿಟ್ಕೊಟ್ಟಾಗ ಯಾವ ಥರ ಬರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಈ ಮಾತು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಆಲ್ರೆಡಿ ಮೂವಿ ನೋಡಿದ್ದೀವಿ. DOP ನಮ್ಮ ವಿಲಿಯಂ ಬ್ರದರ್ ಯಾವ ಥರ ಮಾಡಿದ್ದಾರೆ, 4 ಕಥೆಗಳು ಯಾವ ಥರ ಬಂದಿದೆ, ಇದನ್ನೆಲ್ಲ ನೋಡಿ ನಮಗೆ ಆ ಎಕ್ಸೈಟ್ಮೆಂಟು ತಡೆಯೋಕ್ಕಾಗ್ತಿಲ್ಲ. ಬಟ್ ನವೆಂಬರ್ 14 ಆ ಎಕ್ಸೈಟ್ಮೆಂಟ್ ನೀವೆಲ್ಲ ನೋಡ್ತೀರಾ. ಸೊ ಸುನಿ ಸರಿಗೆ ಈ ಥರ ಅವಕಾಶ ಅಂದರೆ ಈ ಓಪನ್ನೆಸ್ ಬಿಟ್ಟಾಗ ಅವರಿಗೆ ದೇರ್ ಇಸ್ ನೋ ಲಿಮಿಟ್, ಸ್ಕೈ ಇಸ್ ದ ಲಿಮಿಟ್, ಅಷ್ಟು ದೇವರು ಅವರಿಗೆ ವರ ಕೊಟ್ಟಿದ್ದಾರೆ. ಸುನಿ ಸರ್ ತುಂಬ ಥ್ಯಾಂಕ್ಸ್ ಈ ಥರ ನಮಗೆ ಒಂದು ಮೂವಿ ಮಾಡಿಕೊಟ್ಟಿದ್ದಕ್ಕೆ. ಸೊ ಎರಡನೇಗೆ ಆಂಟಿ ಒಂದು 10 ಸೆಕೆಂಡ್ 20 ಸೆಕೆಂಡ್ 25 ಸೆಕೆಂಡ್ ತೊಗೊಂಡು ಯೋಚನೆ ಮಾಡ್ತಾಯಿದ್ರು. ನಾನು ಹೇಳಿದೆ, ಆಂಟಿ ನೀವು ಇಷ್ಟೊಂದು ಯೋಚನೆ 10-15 ಸೆಕೆಂಡ್ ಮಾಡ್ತಾ ಇದ್ದೀರಾ, ಬಟ್ ಗತವೈಭವ ಮೂವಿ ಬಂದಮೇಲೆ ಯಾವೇ ಕೇಳಿದ್ರು ನೀವು ಗತವೈಭವ ಹೆಸರು ಹೇಳ್ತೀರ ಅಂತ ಒಂದು ಮಾತು ಹೇಳಿದೆ. ಲಾಸ್ಟ್ ಪ್ರೆಸ್ ಇವೆಂಟಲ್ಲೂ ನಾನು ಇದೇ ಮಾತು ಹೇಳಿದೆ, ಆಶಿಕ್ ಅವರಿಗೆ ಅವಾರ್ಡ್ ಡಿಸರ್ವಿಂಗ್ ಪರ್ಫಾರ್ಮೆನ್ಸ್ ಅಂತ. ಮೇ ಬಿ ಇನ್ನು 10 ವರ್ಷ ಬಿಟ್ಟರು ಆಂಟಿನ ಕೇಳಿದ್ರೆ ಆಂಟಿ ನೀವು ಇದೇ ಮಾತು ಹೇಳ್ತೀರ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ಆಶಿಕ್ ಅವ್ರ ಬಗ್ಗೆ. ಅಷ್ಟು ತುಂಬ ಅದ್ಭುತವಾಗಿ ಅವ್ರ ನಟನೆ ಬಂದಿದೆ, ಎಸ್ಪೆಷಲಿ ಮಂಗಳೂರು ಪಾರ್ಟ್ ವಿಚ್ ಇಸ್ ಹಾರ್ಟ್ ಆಫ್ ಅವರ್ ಮೂವಿ. ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ, ಅದೊಂದು. ಸೊ ಮೂರನೇದಾಗಿ ನಮ್ಮ ದುಷಿ ಬಗ್ಗೆ ಹೇಳಬೇಕಾಗುತ್ತೆ. ಬಹುಶಃ ನಮಗೆ ಪೌರಾಣಿಕ ಇಲ್ಲ ಮಲ್ಟಿ ಒಂದೇ ಸಿನಿಮಾದಲ್ಲಿ ತುಂಬ ಪಾತ್ರಗಳು ಮಾಡಿರೋದು ನಾಲ್ಕಾದಾಗ ಮೊದಲನೇದಾಗಿ ಬರೋದು ನಮಗೆ ಅಣ್ಣವರಾದ್ಮೇಲೆ ಕಮಲ್ ಹಾಸನ್ ಅವರು ಬರ್ತಾರೆ. ಅದಾದಮೇಲೆ ಈ ಸಿನಿಮಾದಲ್ಲಿ ಐ ಥಿಂಕ್ ಮೊದಲನೇ ಸಿನಿಮಾದಲ್ಲಿ 4 ವಿಭಿನ್ನ ಪಾತ್ರಗಳು, ಕಂಪ್ಲೀಟ್ ಗೆಟಪ್ಪು, ವೇಷ ಭಾಷೆ, ಅದಾದಮೇಲೆ ಉಚ್ಚಾರಣೆ ಅದೆಲ್ಲ ಮಾಡಿರೋದು. ಐ ಥಿಂಕ್ ನನಗೆ ಗೊತ್ತಿಲ್ಲ, ಮೂವಿ ದುಷ್ಯಂತ್ ಇರ್ಬೋದು, ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅವರು. ಸೊ ಆಲ್ ದಿ ಬೆಸ್ಟ್. ಸೊ ಮಿತವ್ಯಯ ಬಗ್ಗೆ ಮಾತಾಡೋಕ್ಕೆ ಇವತ್ತಿನ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲರಿಗೂ ಗೊತ್ತು, ನಾನು ಯಾವತ್ತು ಏನೇ ಡೈರೆಕ್ಟರ್ ಆಗಿದ್ರು ನಾನು ಶಿವಣ್ಣನ ಫ್ಯಾನ್ ಆಗೇ ಇರೋಕ್ಕೆ ಇಷ್ಟಪಡ್ತೀನಿ ಅಂತ ಎಲ್ಲ ಕಡೆ ಹೇಳ್ತೀನಿ ನಾನು. ಸೊ ಅದು ದೇವರು ಯಾಕೆ ತಥಾಸ್ತು ಅನ್ನೋ ಗೊತ್ತಿಲ್ಲ, ನಾನು ಡೈರೆಕ್ಟರ್ ಆಗೋಕ್ಕೆ ಬಿಡ್ತಿಲ್ಲ, ಶಿವಣ್ಣನಿಗೆ ಫ್ಯಾನ್ ಆಗಿ ಇಟ್ಟಿದ್ದಾನೆ. ಅಂದರೆ ಶಿವಣ್ಣ ಅವ್ರಿಗೆ ಗೊತ್ತಿಲ್ಲ, ನಂದಿನ್ ಲೇಔಟಲ್ಲಿ ನಾನು ಸ್ಕೂಲ್ ಹುಡುಗಿದ್ದಾಗ ನಮ್ಮ ಚಿಕ್ಕಮ್ಮವ್ರ ಮನೆಗೆ ಹೋದಾಗ ಮುತ್ತಣ್ಣ PP ಊದುವ ಸಾಂಗ್ ಶೂಟಿಂಗ್ ನಡೀತಾ ಇತ್ತು. ನಾನು ಫಸ್ಟ್ ಟೈಮ್ ಶೂಟ್ ನೋಡಿದ್ದು ನನ್ನ ಲೈಫಲ್ಲಿ. ಸೊ ನಾನು ಕೋರಿಯೋಗ್ರಾಫರ್ಗೆ ಬೈದಿದ್ದು ಅವತ್ತೆ. ಶಿವಣ್ಣವ್ರದ್ದು ಒಂದು ಶಾಟ್ ಅಲ್ಲಿಂದ ಮಂಡಿ ಎಲ್ಲ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರು. 8 ಸಲ ತಗೊಂಡು ನಾನು ಶಿವಣ್ಣ ನೋಡಿದ ಖುಷಿ, ಇಷ್ಟೊಂದು ಸಲ ಮಾಡಿಸ್ತಾ ಇದಾರಲ್ಲ ಅಂತ ನನಗೊಂಥರ ಅರ್ಟ್ ಆಗ್ತಿತ್ತು. ಯಾಕೆ ಶಿವಣ್ಣವ್ರಿಗೆ ಪದೇ ಹೊಡ್ತಿದ್ರೆ ಅಂತ. ಎಲ್ಲ ಇದ್ರಲ್ಲೂ ನಂಗೆ ಒಂದೇ ತರ ಕಾಣಿಸ್ತಾ ಇತ್ತು. ತುಂಬಾ ಅವಾಗ ನಮಗೆ ಗೊತ್ತಿರಲಿಲ್ಲ ಶಾರ್ಟ್ ಹೇಗೆ ತಗೋತಾರೆ, ಅದು ಕ್ಲೋಸ್ ತಗೋತಾ ಇದ್ರು, ಮಿಡ್ ತಗೋತಾ ಇದ್ರು, ನಮ್ಗೆ ಅವಾಗ ಗೊತ್ತಿಲ್ಲ. ಶಿವಣ್ಣಗೆ ಇಷ್ಟು ಸಲ ಮಾಡಿಸ್ತಾ ಇದ್ರಲ್ಲ, ಇವನು ಯಾರು ಇಷ್ಟು ಸಲ ಮಾಡಿಸ್ತಾನೆ ಅನ್ನೋ ತರ ಇತ್ತು. ಅದಾದ್ಮೇಲೆ ನಾವು ಸಿಂಪಲ್ ಆಗಿ ಒಂದು ಸ್ಟೋರಿ ಮಾಡ್ಬೇಕಾದ್ರೆ
ಶಿವಣ್ಣ ಅವ್ರಿಗೆ ಹೇಳಿದ್ರೆ ಥ್ಯಾಂಕ್ಸ್ ಕನ್ನಡ ಸುಮ್ಮನೆ ನಾವೆಲ್ಲ ಹೆಸರು ಹಾಕೋದು ಅಂತೆಲ್ಲ ಮಾಡ್ತಿದ್ದು. ಆಮೇಲೆ ಮನಮೋಹಕ ಟೈಮ್ ಬಂದಾಗ ನಮ್ ಸಿಂಪಲ್ ಆಗಿ ಅಷ್ಟರೆಲ್ಲ ನಾವು ಅಂದ್ರೆ ವಿತೌಟ್ ಯೂನಿಟ್ ಈ ರೀತಿ ಚಿಕ್ಕದಾಗಿ ಮಾಡಿದ್ದು. ನಮ್ ಸ್ಟಾರ್ ಆಂಗ್ಲ ಮಾಡಕ್ ಐಡಿಯಾ ಇರಲಿಲ್ಲ. ಸೊ ಮನಮೋಹಕ ಶಿವಣ್ಣ ಸ್ಕ್ರಿಪ್ಟ್ ಕೊಟ್ಟಾಗ ಸರಿ ಈಗ ಅಡ್ವಾನ್ಸ್ ಆಗದೇನೆ ಶಿವಣ್ಣ ಅವ್ರ ಸ್ಕ್ರಿಪ್ಟ್ ಇಷ್ಟಪಟ್ಟು ಫೋಟೋ ಶೂಟ್ ಮಾಡೋಣ ಅಂತ ಹೇಳಿದ್ದು ನಮ್ಗೆ ಮಾತ್ರ. ಸೊ ನಾವು ಹೋಗಿ ಫೋಟೋ ಶೂಟ್ಗೆ ಹೋದಾಗ ನಮ್ಗೆ ಐಡಿಯಾ ಇರಲಿಲ್ಲ ಕ್ಯಾರವಾನ್ಗೆ ಹೇಳ್ಬೇಕು ಇದೆಲ್ಲ ಅಂತ. ಶಿವಣ್ಣ ಅವರೇ ಅವತ್ತು ಅವ್ರ ಮನೆಯಲ್ಲೇ ಟಿಫನ್ ಮಾಡಿಸಿ ನಮ್ಗೆಲ್ಲ ಊಟ ಹಾಕ್ಸಿ, ಆ ಸೈಕಲ್ ಅಂದ್ರೆ ಚೆನ್ನೈಯಿಂದ ಸೈಕಲ್ ತರಿಸಿದ್ದು, ಅದು ಸ್ಕ್ರೂ ಎಲ್ಲ ಲೂಸ್ ಆಗಿದ್ದು, ಶಿವಣ್ಣವರೇ ಸ್ಪಾನರ್ ತಗೊಂಡು ಫಿಟ್ ಮಾಡಿ ನಮ್ಗೆಲ್ಲ ಫೋಟೋ ಶೂಟ್ ಮಾಡ್ಕೊಟ್ಟಿದ್ದು. ಸೊ ಅದಕ್ಕೆ ಅದು ಆ ಫೋಟೋ ಶೂಟ್ ಇವತ್ತಿಗೂ ಅಂದ್ರೆ ಇದೆಲ್ಲೇ ಇದೆ, ಎಲ್ಲರದಲ್ಲಿ ಯಾರು ನೋಡಿದ್ರು ನಾವ್ ಎದೆ ತಟ್ಕೊಂಡು ಹೇಳ್ಬೋದು, ಇಡೀ ವರ್ಲ್ಡ್ ಅಲ್ಲಿ ಈ ಏಜ್ ಅಲ್ಲಿ ಇಷ್ಟು ನಂಬರ್ ಇರೋ ಹೀರೋ ಶಿವಣ್ಣ ಮಾತ್ರ. ಸೊ ಮುಂದೇನು ಇರ್ಬೋದು, ಹಿಂದೇನು ಇರೋದು ಇರ್ರೆಸ್ಪೆಕ್ಟಿವ್ ಆಗಿ ಶಿವಣ್ಣ ಅವ್ರದ್ದು ಏನೋ ಒಂದ್ ಸಿನಿಮಾ ಆ ಕಡೆ ಈ ಕಡೆ ಆದ್ರೂ ಸೇಮ್ ಪ್ರೊಡ್ಯೂಸರ್ ಮತ್ತೆ ಈ ಅದೇ ಹೀರೋ ಜೊತೆ ವರ್ಕ್ ಮಾಡ್ಬೇಕು ಅನ್ನೋದು ಶಿವಣ್ಣ ಅವ್ರಿಗೆ ಮಾತ್ರ. ಸೊ ಅದು ನಮ್ಮೆಲ್ಲರಿಗೂ ಖುಷಿ ಇರೋ ವಿಷಯ. ಸೊ ನನ್ನ ಲೈಫಲ್ಲೂ ಶಿವಣ್ಣ ಅವ್ರು ಮೂವಿ ಮಾಡೋ ತರ ಆಗ್ಲಿ ಅಂತ ನಾನು ದೇವರ ಹತ್ರ ಪ್ರತಿದಿನ ಕೇಳ್ಕೊತೀನಿ. ಇನ್ನ ಈ ಗತವೇ ಸರ್ ಸಾಂಗಿಗೆ ಬರಕ್ಕಾದ್ರೆ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಾವೇನೋ ಬರೆದು ಬಿಡ್ತೀವಿ, ಅದನ್ನ ಕಾರ್ಯರೂಪಕ್ಕೆ ತರೋದು ಪ್ರೊಡ್ಯೂಸರ್ಸ್. ಸೊ ಸೇವೆಗಾರ ದೀಪಕ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಶಿಪ್ ನ ಇದೇ ರೀತಿ ಹುಡುಕಿ ಒಂದು ಪೋರ್ಚುಗಲ್ ರೆಪ್ಲಿಕ್ ಆಯ್ತು. ನಾನು ವಾಸ್ಕೋಡಗಾಮ ಭಾರತ ರೂಟ್ ಕಂಡಿಡ್ದ ಅಂತ ನನಗೆ ಅವಾಗಲೇ ಅನ್ಸಿತ್ತು, ಅವ್ನ ಯಾಕೆ ರೂಟ್ ಕಂಡಿಡ್ಬೇಕು, ನಮ್ಮ ಇಂಡಿಯಾ ರೂಟ್ ಇದೆ, ಅವ್ನ ಯಾಕೆ ನಮಗೆ ಕಂಡಿಡ್ಬೇಕು ಅನ್ನೋ ತರ ಅನ್ಸ್ತಿತ್ತು. ಅವಾಗ ಗೊತ್ತಾಗಿದೆ. ಸೊ ನಾವು ಹುಡಿಕೊಂಡು ಹೋಗಿ ತಿರ್ಗಾ ಪೋರ್ಚುಗಲ್ ಅಲ್ಲಿ ನಾವು ಮದೀರಾ ಅಂತ ಕ್ರಿಸ್ಟಿಯಾನೋ ರೊನಾಲ್ಡೋ ಊರದು, ಅಲ್ಲಿ ರೆಪ್ಲಿಕಾ ಶಿಪ್ ಇತ್ತು, ಶೂಟ್ ಮಾಡ್ದು. ಸೊ ಫಸ್ಟ್ ಡೇ ನಾವು ಟ್ರಿಪ್ಗೆ ಹೋದಾಗ ಎಲ್ಲರೂ ವಾಮಿಟ್ ಮಾಡ್ಕೊಂಡು ಅಂದ್ರೆ ಅದ್ ನೋಡಿ ನಮ್ಗೆ ನಿಲ್ಲಕ್ ಆಗ್ತಿರ್ಲಿಲ್ಲ ಸಿಕ್ನೆಸ್ ಅಲ್ಲಿ. ಸೊ ಸೆಕೆಂಡ್ ಡೇ ವಿಲಿಯಮ್ ಸರ್ ಹೇಳಿದ್ರು ನಾವು ಈ ಡೈರೆಕ್ಷನ್ ಅಲ್ಲೇ ಶೂಟ್ ಮಾಡಬೇಕು, ಲೈಟ್ ಹಿಂಗ್ ಬೀಳ್ತಿದೆ ಈ ಟೈಮ್ ಅಂತ. ಸೊ ಅದನ್ನು ಪ್ಲಾನ್ ಮಾಡ್ಕೊಂಡು ಮಾಡ್ದು. ಆಮೇಲೆ ಫುಲ್ ಹಿಂಗ್ ಆಗ್ತಾನೆ ಇತ್ತು. ರಾತ್ರಿ ಹೋಟೆಲ್ ಬಂದಾಗ್ಲೂ ನಮ್ಗೆ ಹಿಂಗೆ ಆಗ್ತಿತ್ತು. ನಾವು ರೆಸ್ಟ್ ರೂಮ್ ಹೋದಾಗ್ಲೂ ನಮಗೆ ಗುರಿ ತೆಗಿಯಕ್ಕೆ ಆಗ್ತಿರ್ಲಿಲ್ಲ. ಸೊ ಅದು ಫುಲ್ ನಾವು ಹೋಗ್ಲಿಕ್ಕೆ ಆಗ್ತಾನೆ ಇಲ್ಲ, ಇದು ಯಾಕೆ ಹಿಂಗಾಗ್ತಿದೆ ಅಂತ ಮಲ್ಗಕ್ ಆಗ್ತಿರ್ಲಿಲ್ಲ. ನನಗಂತೂ ವಿಲಿಯಂ ಸರ್ ಅವರೆಲ್ಲ ಜ್ಯೂಸ್ ಕುಡ್ಕೊಂಡು ಹಿಂಗ ಮಲ್ಗ ನನಗೆ ಆಗ್ತಾನೆ ಇರ್ಲಿಲ್ಲ. ನನಗೆ ಹಿಂಗೆ ನಿದ್ದೆ ಆಗ್ತಿರ್ಲಿಲ್ಲ, ಅಲ್ಲೂ ಹೋಗ್ತಿದ್ದ. ತಿರ್ಗಾ ಬೆಳಿಗ್ಗೆ ವಾಮಿಟ್ಟು. ಹೀರೋಯಿನ್ ತಾಯಿಯವರು ಬೋಟ್ ಮಾಡೋಣ ಅಂತ ಶಿಪ್ ಬಂದು ಅರ್ಧ ದಿನಕ್ಕೆ ವಾಪಸ್ ಇರ್ಲೇ ಇಲ್ಲ. ಇವ್ರು ಪೋರ್ಚುಗೀಸ್ ಅವ್ರು ಬಂದ್ರೆ ನಾವಷ್ಟೇ ಇಂಗ್ಲಿಷ್ ಅವ್ರು ಬರೀ ಪೋರ್ಚುಗಲ್ ಮಾತ್ರ ಮಾತಾಡ್ತಾರೆ, ನಾನು ಅವ್ರ ಹತ್ರ ಕನ್ನಡ ಬೇರೆ ಮಾತಾಡ್ಸ್ಬೇಕು. ಸೊ ನಾನು ಭೂಷಣ್ ಸರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ಅವ್ರನ್ನ ಹಿಡಿದು ಡ್ಯಾನ್ಸ್ ಮಾಡಿ ಅವ್ರ ಕೈಯಲ್ಲಿ ಲಿರಿಕ್ಸ್ ಆಡಿಸಿ ಸೊ ತುಂಬಾ ಎಫರ್ಟ್ ಹಾಕಿದ್ರು ಅವರು. ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಅಟ್ ದ ಸೇಮ್ ಟೈಮ್ ಅದೇ ನಿಲ್ಲಕ್ಕೆ ಆಗ್ತಿಲ್ಲ ಅಂತ ಟೈಮಲ್ಲಿ ಡ್ಯಾನ್ಸ್ ಮಾಡೋದಂತ ದುಷ್ಯಂತ್ ಮತ್ತೆ ಆಶಿಕ್ ಅವ್ರಿಗೆ ಕ್ರೆಡಿಟ್ಸ್ ಸಲ್ಲಲೇಬೇಕು. ಸೊ ಪೋರ್ಚುಗಲ್ ವರ್ಡ್ ಕಲಿಬೇಕು ಅನ್ಸುತ್ತೆ. ಆ ಡ್ರೆಸ್ ನಲ್ಲಿ ಆ ಸ್ಟೈಲ್ ನಲ್ಲಿ ಬಂದಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಗತ ವೈಭವದ ಬಗ್ಗೆ, ಈ ಶಿಪ್ ಸಾಂಗ್ ಬಗ್ಗೆ ಏನ್ ಹೇಳ್ತೀರಾ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಎಲ್ಲ ಪ್ರೆಸ್ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತಿಗೆ ಬಂದಿದ್ದಕ್ಕೆ. ಆ್ಯಂಡ್ ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್ ಇವತ್ತಿಗೆ ಬಂದಿದ್ದಕ್ಕೆ, ಈವೆಂಟ್ನ ಕ್ರಿಯೇಟ್ ಮಾಡಿದ್ದಕ್ಕೆ. ಐ ಥಿಂಕ್ ಇವತ್ತು ನಮ್ಮ ಮೇನ್ ಪ್ರಮೋಷನ್ಸ್ ನಾವು ಶುರು ಮಾಡ್ತೀವಿ, ನಿಮ್ಮಿಂದ ಶುರು ಮಾಡ್ತಿರೋದು. ಐ ಥಿಂಕ್ ಅದನ್ನ ದೊಡ್ಡ ವಿಷಯ, ನಮ್ಗೆ ತುಂಬಾನೇ ಹೆಮ್ಮೆ ಅನಿಸುತ್ತೆ. ನಮ್ಮ ಗತವೈಭವ ಸಿನಿಮಾದ ರಿಲೀಸ್ಗೆ ಹತ್ತಿರವಾದಂಥ ಪ್ರಮೋಷನ್ಸ್ ಏನು ನೀವು ಶುರು ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಬಾಂಧವ್ಯ ಬರೀ ಇಲ್ಲಿ ಅಲ್ಲ, ಫಸ್ಟ್ ನಾನು ಇನಿಷಿಯಲ್ ಸಿನಿಮಾ ಜರ್ನಿ ಶುರು ಮಾಡಿದಾಗ ಮಾಸ್ ಲೀಡರ್ ಸಿನಿಮಾದಲ್ಲಿ ಸರ್ ಒಟ್ಟಿಗೆ ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್, ಸರ್ ತಂಗಿಯ ಕ್ಯಾರೆಕ್ಟರ್ಲಿ ನಾನು ಕಾಣಿಸ್ಕೊಂಡಿದ್ದೆ. ಆವಾಗ ಹೇಗೆ ಇದ್ರು ಶಿವಣ್ಣ ಈಗಲೂ ಕೂಡ ಹಾಗೆ ಇದ್ದಾರೆ, ಅಷ್ಟು ಹಂಬಲ್, ಅಷ್ಟು ಸ್ವೀಟ್. ಐ ಥಿಂಕ್ ನಮ್ಮ ಭಾಗ್ಯ ಅನ್ಸುತ್ತೆ. ಬಿಕಾಸ್ ಈಗಿನ ಆಕ್ಟರ್ಸ್ಗೆ ಇರೋಂಥ ಕಂಫರ್ಟ್ ಆಗಿರಲಿ, ಸಿಗ್ತಾ ಇರೋಂಥ ರೆಕಗ್ನಿಷನ್ ಆಗಿರಲಿ, ಅವಾಗಿನ ಕಾಲದಿಂದ ಇಲ್ಲಿವರೆಗೂ ಅದೇ ಒಂದು ಚಾಮ್, ಅದೇ ಒಂದು ಸ್ಟಾರ್ಡಮ್ ಮೇಂಟೈನ್ ಮಾಡ್ಕೊಂಡು ಬರೋದು ಅಷ್ಟು ಈಸಿ ಅಲ್ಲ. ಆ್ಯಂಡ್ ಆ ಹಂಬಲ್ನೆಸ್ ನಿಮ್ಮಿಂದ ನೋಡಿ ನಾವೆಲ್ಲ ತುಂಬಾ ಕಲಿಯೋಕ್ಕಿದೆ. ಲೈಕ್ ಇನ್ನೂ ಇಷ್ಟು ವರ್ಷ ನಾನು ಮಾಡಿದ್ರು ಸಿನಿಮಾದಲ್ಲಿ ನಿಮ್ಮಿಂದ ನೋಡಿ ಆ ಸಿಂಪ್ಲಿಸಿಟಿ ಆಗಿರಲಿ, ಹಂಬಲ್ನೆಸ್ ಕಲಿಯೋದು ತುಂಬಾನೇ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್. ನಾವು ಎಷ್ಟೇ ಬೇರೆ ಇಂಡಸ್ಟ್ರಿಗೆ ಹೋಗಿ ಬೇರೆ ದೊಡ್ಡ ದೊಡ್ಡ ಆಕ್ಟರ್ಸ್, ಹೀರೋಸ್ನ ನಾವು ಮೀಟ್ ಮಾಡಿದ್ರು, ನಾವು ಹುಟ್ಟು ಬೆಳೆದು ನಮ್ಮ ಕರ್ನಾಟಕದಲ್ಲಿ ನಾವು ನೋಡಿರುವಂಥ ಆಕ್ಟರ್ಸ್ಗಳಲ್ಲಿ ಶಿವಣ್ಣ ಅಂದಿದ ತಕ್ಷಣ ನಮ್ಗೆ ಅಷ್ಟು ಖುಷಿ, ಅಷ್ಟು ಹೆಮ್ಮೆ ಅನ್ಸುತ್ತೆ. ಓ ಶಿವಣ್ಣ ಬರ್ತಿದಾರ ಅಂತ ಇವತ್ತು ಕೂಡ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ನಿಮಗೆ ದೇವರು ಆರೋಗ್ಯ, ಆಯಸ್ಸು ಎಲ್ಲವೂ ಕೊಟ್ಟು ಖುಷಿಯಾಗಿರ್ಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇವತ್ತಿನ
ನಮ್ಮ ಶಿಪ್ ಸಾಂಗ್ ರಿಲೀಸ್. ಐ ಥಿಂಕ್ ವಿಜುವಲಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂಥ ಸಾಂಗ್ ಇದು. ಪೋರ್ಚುಗಲ್ ಅಲ್ಲಿ ಹೋಗಿ ಆಲ್ರೆಡಿ ನಮ್ಮ ಟೀಮ್ ವಿಲಿಯಂ ಸರ್ ಆಗಿರಲಿ, ಭೂಷಣ್ ಅವರಾಗಿರಲಿ ಹೇಳಿದ್ರು ಎಷ್ಟು ಕಷ್ಟ ಇತ್ತು ಅಂತ. ಅದನ್ನು ಸುನಿ ಸರ್ ಅಷ್ಟೇ ಫನ್ನಿಯಾಗಿ ಹೆಂಗಿತ್ತು ಅನ್ನೋದು ಕೂಡ ಹೇಳಿದ್ರು. ಬಟ್ ಟು ಬಿ ವೆರಿ ಆನೆಸ್ಟ್, ಇದು ನಾವು ಲಾಸ್ಟ್ ಅಲ್ಲಿ ಶೂಟ್ ಮಾಡಿದಂತ ಒಂದು ಪಾರ್ಟ್. ಮೊದಲನೇದಾಗಿ ಮಂಗಳೂರು ಪೋರ್ಷನ್, ಕೂರ್ಗಲ್ಲಿ ನಮ್ಮ ಈಗಿನ ಸ್ಟೋರಿ ಅಂಡ್ ದೇವಲೋಕ ಎಲ್ಲವೂ ಮಾಡಿ ಲಾಸ್ಟ್ ಅಲ್ಲಿ ಪೋರ್ಚುಗಲ್ ಪೋರ್ಷನ್ ಇಟ್ಕೊಂಡಿದ್ದು. ಅಂಡ್ ಮಾಡ್ಬೇಕೋ ಬೇಡವೋ ಅನ್ನೋದು ತುಂಬಾನೇ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ವಿ ಟೀಮ್. ಸೊ ಟೀಮ್ ಎಲ್ಲ ಮೀಟಿಂಗ್ ಮಾಡಿ ಪ್ಲಾನ್ ಮಾಡಿ ವಿ ಹ್ಯಾವ್ ಟು ಡೂ ದಿಸ್ ಆರ್ ನಾಟ್ ಅನ್ನೋ ಒಂದು ಕಾಲ್ ತಗೊಳ್ಬೇಕು ಅಂತ ಬಂದಾಗ ಐ ಥಿಂಕ್ ಸುನಿ ಸರ್ದು ಒಂದು ಸ್ಟ್ರಾಂಗ್ ಅವ್ರಿಗಿರುವಂತ ಹ್ಯೂಮರ್, ಕಾಮಿಡಿ, ಟೈಮಿಂಗ್ ಅದು ಈ ಪಾರ್ಟ್ ಅಲ್ಲಿ ತುಂಬಾ ಎದ್ದು ಕಾಣುತ್ತೆ. ವಿಜುವಲಿ ಎಷ್ಟೇ ಒಂದು ಬಿಗರ್ ಸ್ಪೇಸ್ ಅಲ್ಲಿ ತುಂಬಾ ವೈಭವವಾಗಿ ಕಾಣಿಸಿದ್ರು ಸುನಿ ಸರ್ ಅಂತ ಒಂದು ಟೆಕ್ನಿಷಿಯನ್ದು ಒಂದು ಸ್ಪೇಸ್ ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಾಮಿಡಿ ಆಗಿರ್ಲಿ, ಟೈಮಿಂಗ್ ಆಗಿರ್ಲಿ, ನಮ್ಮಿಬ್ಬರ ಒಂದು ರೊಮ್ಯಾನ್ಸ್ ಆಗಿರ್ಲಿ ತುಂಬಾನೇ ಮುದ್ದಾಗಿ ತುಂಬಾ ಚೆನ್ನಾಗಿ ಬಂದಿರುವಂತದ್ದು. ಸೊ ಇನ್ನ ಕೆಲವ್ರನ್ನ ದೂರಿಂದ ನೋಡಿರ್ತೀವಿ, ಇಷ್ಟಪಟ್ಟಿರ್ತೀವಿ, ಒಂದು ತಕ್ಕ ಮಟ್ಟಿಗೆ ಅಭಿಮಾನವೂ ಇರುತ್ತೆ. ಆದ್ರೆ ಅವ್ರನ್ನ ಭೇಟಿ ಆದ್ಮೇಲೆ ಅವರ ನಡವಳಿಕೆ, ಅವ್ರು ಯಾವ ರೀತಿ ಇನ್ನೊಬ್ಬರನ್ನ ಭಾವಿಸ್ತಾರೆ, ಅದರಿಂದ ಅವ್ರ ಮೇಲೆ ಅಭಿಮಾನ ಜಾಸ್ತಿ ಆಗುತ್ತೆ. 2006 ಸೇವಂತಿ ಅಂತ ಒಂದು ಸಿನಿಮಾ, ವಿಜಯ ರಾಘವೇಂದ್ರ ಸರ್ ಹೀರೋ, ರಮ್ಯಾ ಮೇಡಮ್ ಹೀರೋಯಿನ್ ಮತ್ತು ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ನಿರ್ದೇಶಕರು. ಅದರ ಧ್ವನಿ ಸಿರುಳಿ ಬಿಡುಗಡೆ ಒಂದು ಕಾರ್ಯಕ್ರಮ. ನನಗವಾಗ 10 ವರ್ಷ ವಯಸ್ಸು. ಹೋಗಿದ್ದೆ, ಒಬ್ರು ಸ್ಟಾರ್ ನಟರು ಬಂದಿದ್ರು, ನಾನು ಕುಟುಂಬದ ಜೊತೆ ಹೋಗಿದ್ದೆ. ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕಲ್ಲ ಅಂತ ಕೇಳಿದೆ. ಹೇಗೋ ಮಾಡಿ ಕರ್ಕೊಂಡು ಹೋದ್ರು. ಅವ್ರನ್ನ ಫೋಟೋ ಅಂತ ಕೇಳಿದ್ಕೆ ಏನ್ ಮಾಡ್ತಿದ್ಯಮ್ಮ, ಏನಾಯ್ತಂತೆ, ಏನೋಗ್ತಿದ್ಯಲ್ಲ ಕೇಳಿ ತೊಡೆ ಮೇಲೆ ಕೂರಿಸ್ಕೊಂಡು, ನಾನು ಯಾರು ಏನು ಅಂತ ಗೊತ್ತಿಲ್ಲ, ತೊಡೆ ಮೇಲೆ ಕೂರಿಸ್ಕೊಂಡು ಫೋಟೋ ಕೊಟ್ರು. ಅದೇ ನಮ್ಮ ಸ್ಯಾಂಡಲ್ವುಡ್ ಕಿಂಗ್ ಶಿವಣ್ಣ. ಅವತ್ತು ನಾನು ಅಭಿಮಾನಿ ಆಗಿದ್ದು. ಅವತ್ತು ಅದಕ್ಕಿಂತ ಮುಂಚೆ ಅಫ್ಕೋರ್ಸ್ ನಾನು ಸಿನಿಮಾಗಳನ್ನು ನೋಡಿದ್ದೆ, ಅವ್ರ ನಟನೆ, ಅವ್ರ ಹಾಡು, ಅವ್ರ ನೃತ್ಯ ಅದೆಲ್ಲದೂ ಇಷ್ಟಪಟ್ಟಿದ್ದೆ. ಆದ್ರೆ ಒಬ್ಬ ಅಭಿಮಾನಿ ಅಂತ ಆಗಿದ್ದು ಅವ್ರು ಯಾವ ರೀತಿ, ನಾನು ಯಾರು ಏನು ಎತ್ತ ಅಂತ ಗೊತ್ತಿದ್ದಲೇ ಇದ್ರು ಕೂಡ ಅವತ್ತು ನನ್ನ ಜೊತೆ ಯಾವ ರೀತಿ ನಡ್ಕೊಂಡ್ರು, ಅವತ್ತು ನಾನು ಅವ್ರಿಗೆ ಅಭಿಮಾನಿ ಆದೆ. ಅದಾದ ನಂತರ 2014-15 ನಾನು ಈ ತರ ನಡವಳಿಕೆ ಅಲ್ವಾ ಎಲ್ಲರೂ ಇಂಬೈಟ್ ಮಾಡ್ಕೋಬೇಕಾಗಿರುವಂತದ್ದು, ಅಳವಡಿಸ್ಕೋಬೇಕಾಗಿರುವಂತದ್ದು. ಅಣ್ಣವ್ರು ಹಂಗಿದ್ರು ಹಿಂಗಿದ್ರು ಅಂತ ಎಲ್ಲರೂ ಹೇಳಕ್ ಕೇಳಿದೀವಿ. ನಾವು ಅಣ್ಣವ್ರನ್ನ ನೋಡಿಲ್ಲ, ನಾನ್ ನೋಡಕ್ ಆಗಿಲ್ಲ, ನಮ್ ಜನರೇಷನ್ ನಾವು ನೋಡಕ್ ಆಗಿಲ್ಲ. ಆದ್ರೆ ಶಿವಣ್ಣನ್ ನೋಡಿದಾಗ ಬಹುಶಃ ಅಣ್ಣವ್ರು ಹಿಂಗೆ ಇದ್ರೇನೋ ಅಂತ ನಾವು ಭಾವಿಸ್ಬೋದು. ಯಾಕೆಂದ್ರೆ ಬರುವಂತ ನಮ್ಮಂತ ಯುವ ನಟರಿಗೆ, ಹೊಸಬರಿಗೆ ಯಾವ ರೀತಿ ನಡ್ಕೋಬೇಕು, ಜನರ ಹತ್ರ ಯಾವ ರೀತಿ ನಡ್ಕೋಬೇಕು, ಯಾರೋ ಒಂದು ಫೋಟೋ ತೆಗೆಸ್ಕೊಳಕ್ ಬಂದವ್ರ ಹತ್ರ ಯಾವ ರೀತಿ ನಡ್ಕೋಬೇಕು, ಯಾರೋ ಅಭಿಮಾನಿಗಳು ಇಷ್ಟಪಡುವಂತವ್ರು ಬಂದಾಗ ಅವ್ರನ್ನ ಯಾವ ರೀತಿ ನಾವು ನಡೆಸ್ಕೋಬೇಕು. ಇವತ್ತು ಅಪ್ಪು ಸರ್ ನಮ್ಮ ಜೊತೆ ಇಲ್ಲ. ಅವ್ರು ಯಾವ ಕಾರ್ ಓಡಾಡ್ತಿದ್ರು, ಎಂತ ಮನೇಲಿ ಇದ್ರು, ಏನ್ ಐಷಾರಾಮಿ ಜೀವನ ನಡೆಸ್ತಿದ್ರು, ಇದು ಯಾವುದು ನೆನಪಿಲ್ಲ ನಮ್ಗೆ. ನಾವು ಅವ್ರನ್ನ ಭೇಟಿ ಆದಾಗ ನಮ್ಮನ್ನು ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದು ಒಂದೇ ನೆನಪಲ್ಲಿರೋದು. ಅದು ಒಂದೇ ನೆನಪಲ್ಲಿರೋದು, ಅದು ಒಂದೇ ಉಳಿಯೋದು ಕೂಡ, ಅದೊಂದೇ ಉಳಿಯೋದು ಕೂಡ. ಈ ಕತೆ ಯಾವ್ದೋ ಊರಲ್ಲಿ ನಿಂತ್ಕೊಂಡು ಶೂಟಿಂಗ್ ನೋಡ್ತಾ ಇದ್ದಾರೆ, ನಮಗ್ ಗೊತ್ತೇ ಇಲ್ಲ. ಅವ್ರು ಬಂದು 5-6 ನಿಮಿಷ ಮೇಲಾಗ್ಬಿಟ್ಟಿದೆ. ಆಮೇಲೆ ಶಿವಣ್ಣ ಬಂದ್ರು ಅಂತ ಎದ್ದು ಅಂತ ಎಲ್ಲ ಹೋದ್ವಿ. ಅವತ್ತು ಕೂಡ ಸಿನಿಮಾದ ಫುಟೇಜ್ಗಳು, ರಶಸ್ಗಳೆಲ್ಲ ನೋಡಿ ಅವರು ತುಂಬಾ ಚೆನ್ನಾಗಿದೆ, ಒಂದು ಅಗಲು ನೋಡಿದ್ರೆ ಸಾಕು ಗೊತ್ತಾಗುತ್ತೆ ಅನ್ನ ಬೆಂದಿದೆಯೋ ಇಲ್ವೋ ಅಂತ. ನನಗೆ ಎಷ್ಟು ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಒಂದು ಬಹಳ ಟೇಸ್ಟ್ಫುಲ್ ಆಗಿ ಮಾಡಿದೀರಾ ಅಂತ. ಮೊದಲೇ ಸಿನಿಮಾದ ನಟ ಅಂತ ಅನ್ನಿಸ್ತಿಲ್ಲ ಅಂತ ಅವತ್ತು ಹೇಳಿದ್ರು. ಮತ್ತೆ ಅವ್ರಿಗೆ ಸ್ಟೋರಿಲು ಮತ್ತೆ ಬೇರೆ ಬೇರೆ ತೋರಿಸಿದಾಗ್ಲೂ ಹೇಳಿದ್ರು. ಪಾಪ ಈಗಲೂ ಅದೇ ಹೇಳ್ತಾ ಇದ್ರು. ಬಹಳ ಖುಷಿ ಆಗುತ್ತೆ. ನಮ್ಮ ಪೀಳಿಗೆಗೆ ಯಾರನ್ನೋ ಒಬ್ರನ್ನ ನೋಡ್ಬೋದು, ನೋಡಿ ಈ ತರ ಇರ್ಬೇಕಪ್ಪ ಅಂತ ತೋರಿಸೋದಕ್ಕೆ ಒಂದು ಫಿಗರ್ ಇದೆ ನಮ್ಮಲ್ಲಿ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗುತ್ತೆ. ಮುಖ್ಯವಾಗಿ ಆಕ್ಚುಲಿ ಮಾತುದಕ್ಕೂ ಶಿವಣ್ಣ ಅಣ್ಣ ಅಣ್ಣ ಅಂತ ಹೇಳ್ತಾ ಇದ್ದೀನಿ. ಬಟ್ ತಮಾಷೆ ಏನು ಅಂದ್ರೆ ಅವರ ಹುಟ್ಟಿದ ದಿನ 12 ಜುಲೈ 1962. ನಮ್ಮ ತಂದೆಯವರ ಹುಟ್ಟಿದ ದಿನ 13 ಜುಲೈ 1962. ಒಂದಿನ ನಮ್ಮ ತಂದೆಯವರೇ ಸಿಕ್ಕ. ಯಾಕೆ ಹೇಳಿದೆ ಅಂದ್ರೆ ನಮಗೆ ತಂದೆ ಸಮಾನರು, ಆದ್ರೆ ಪಕ್ಕದಲ್ಲಿ ನಿಲ್ಸಿದ್ರೆ ಅಣ್ಣ ಅಂತ ಹೇಳ್ಬೇಕು ಅನ್ಸುತ್ತೆ. ಅವ್ರು ಇವತ್ತಿಗೂ ಅದೇ ಎನರ್ಜಿ. ಅದು ಯಾವ ರೀತಿ ಅವರು ಮೇಂಟೈನ್ ಮಾಡಿದಾರೆ ಗೊತ್ತಿಲ್ಲ.
ಆರೋಗ್ಯದ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನೆಲ್ಲ ಫೈಟ್ ಮಾಡಿ ಒಬ್ಬ ಫೈಟರ್ ನಿಮ್ಮಿಂದ ನಾನು ಇನ್ಸ್ಪೈರ್ ಆಗೋದು ಅಷ್ಟೊಂದು ವಯಸ್ಸಾದ್ರು ನನ್ನ ಫೀಲಿಂಗ್ ಹೇಳೋದು. ಇದಾದ್ಮೇಲೆ ಲಾಸ್ಟ್ ಬಂದು ನಮ್ಗೆ ಮಾತ್ರೆ ಕೊಟ್ಮೇಲೆ ಒಂದೊಂದ್ಸತಿ ಏನು ಇದು ಮಾತಾಡಿದೀವ ಇಲ್ಲ ಯಾರನ್ನ ಬಿಟ್ಟಿದ್ದೀವಿ ಯಾರು ಮಾಡ್ತಿದ್ದೀವಿ ಭಾಳ ಕಣ್ಣಿಗೆ ಒಂದೇ ಸತಿ ಸಿಂಪಲ್ ಸ್ವೀಸ್ ಅಲ್ಲ ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಡ್ತೀವಿ ಆ್ಯಕ್ಚುಲಿ. ಅದಕ್ಕೆ ಬೆಸ್ಟ್ ವೇ ಅಲ್ವಾ ಅದು. ಒಬ್ರಿಗೆ ಹೇಳಿಲ್ಲ ಇನ್ನೊಬ್ರಿಗೆ ಹೇಳಿಲ್ಲ ಅಂತ ಒಂದು ಮನಸ್ತಾಪ ಇರಲ್ಲ. ಬಟ್ ಆದ್ರೂ ಮಾತಾಡ್ಬೇಕಾದ್ರೆ ಅವ್ರಿಗೆ ಒಳ್ಳೆ ಫಾರ್ಮಿಂದ ವಿಶ್ ಮಾಡಬೇಕು, ಒಳ್ಳೆ ಆರ್ಟಿಕಲ್ ಮಾಡಬೇಕು. ಯಾಕಂದರೆ 2-3 days ಬ್ಯಾಕ್ ಬಂದು ಒಂದು ಬೈಟ್ ಆದ್ರೂ ಕೊಟ್ಬಿಡಿ ಅಂತ. ಯಾಕೆ ನನಗೆ ಅದು ನೋಡಿದ್ಮೇಲೆ ಯಾಕಂದ್ರೆ ನಾನು ಶೂಟಿಂಗ್ ಒಂದ್ಸತಿ ಹೋಗಿದ್ದೆ ಡಿಗ್ರಿ ನಡೀಬೇಕು ಮಕ್ಕಳಲ್ಲಿ, ನನಗೆ ತುಂಬ ಇಷ್ಟ ಆಗಿತ್ತು. ಸಿಂಪಲ್ ಸಿನಿ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟಿಂದ ಒಂದು ಫಸ್ಟ್ ಸ್ಟೋರಿ ಸಿಂಪಲ್ ಆಗಿತ್ತು ಸ್ಟೋರಿ. ಅವಾಗಿಂದ ಇವಾಗ ದ ವೇ ಹಿ ಥಿಂಕ್ಸ್ ಇಟ್ ಸಿಂಪಲ್ ಬಟ್ ಸಿನಿಮಾ ನೋಡ್ಬೇಕಂದ್ರೆ ಅದು ದೊಡ್ಡದ ಕಾಣ ಅಂತ ನನಗೆ ಭಾಳ ಇಷ್ಟ. ಒಂದೊಂದು ಮೇಲೆ ಎಲ್ಲ ಇರುತ್ತೆ ಅದರಲ್ಲಿ. ಕಮರ್ಷಿಯಲ್ ಎಲಿಮೆಂಟ್ಸ್ ಇರುತ್ತೆ, ವ್ಯಾಲ್ಯೂಸ್ ಇರುತ್ತೆ, ಜೀವನದ ಒಂದು ವ್ಯಾಲ್ಯೂಸ್ ಇರುತ್ತೆ, ಮೇಕಿಂಗ್ ಇರ್ಬೋದು. ಈಗಿನ ಟ್ರೆಂಡ್ಗೆ ಹೆಂಗೆ ತಗೊಂಡ್ಬರ್ಬೇಕು, ಇಲ್ಲ ನಾವು ಇಷ್ಟೇ ಖರ್ಚು ಮಾಡ್ತೀವಿ ಅದರಲ್ಲಿ ಎಷ್ಟು ಸೆಲೆಬ್ರೇಟ್ ತಗೊಳ್ಬೇಕು ಅಂತ ಭಾಳ ಅಚ್ಚುಕಟ್ಟಾಗಿ ಮಾಡ್ತೀವಿ. ಅದನ್ನು ಖುಷಿಯಾದ ವಿಷಯ. ಯಾಕಂದ್ರೆ ಫಸ್ಟ್ ಪಿಕ್ಚರ್ ನೋಡಿದ್ರೆ ನಾನು ರಕ್ಷಿತ್ ಶೆಟ್ಟಿಗೆ ಹೇಳಿದೆ ಎಷ್ಟು ಚೆನ್ನಾಗಿ ಮಾಡಿದ್ರು ರಕ್ಷಿತ್ ಅವರು. ಅದಾದ್ಮೇಲೆ ನಾನು ಬಿಕೇಮ್ ಎ ಫ್ಯಾನ್ ಅಂತ ಹೇಳಿ. ಒಂದು ಎಷ್ಟು ಚೆನ್ನಾಗಿ ಮಾಡಿದ್ರು, ಅಷ್ಟು ಬ್ಯೂಟಿಫುಲ್ ಮಾಡಿದ್ರು. ಫಸ್ಟ್ ನಾನೇ ಹೋಗಿದ್ದಂತೆ ಕಾಣುತ್ತೆ. ಐ ಥಿಂಕ್ ನಾನು 50 days 100 days ಫಂಕ್ಷನ್ ನಾನು ಹೋಗಿದ್ದೆ. ಐ ಥಿಂಕ್ ಇಟ್ ವಾಸ್ ವೆರಿ ಸ್ಪ್ಲೆಂಡೆಡ್. ನೈಸ್ ಬಾಯ್, ಚೆನ್ನಾಗಿ ಬೆಳಿಬೇಕನ್ನೋದು ನನ್ನ ಆಸೆ. ಬಿಕಾಸ್ ನನ್ನ ಅಭಿಮಾನಿ ಅಂತ ಹೇಳ್ತಿಲ್ಲ, ಬಟ್ ಆಸ್ ಎ ಫ್ರೆಂಡ್, ಆಸ್ ಎ ಬ್ರದರ್, ಐ ಜಸ್ಟ್ ವಿಶ್ ಹಿಮ್ ಆಲ್ ದ ಬೆಸ್ಟ್. ಆ್ಯಂಡ್ ಆ ಸಿನಿಮಾ ನಡೆಯುತ್ತೆ ಇನ್ನೂ ಈಚೆ ಎವ್ರಿಸಿನ್ ಹೇಳ್ತಾ ಇದ್ದ ಅವ್ರಿಗೆ. ಅದೇ ಎಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ದಾರೆ. ನಿಮಗೆ ಒಂದು ಸಿನಿಮಾ ಒಂದು ಮೈಂಡಲ್ಲಿ ಬಂದ್ಬಿಟ್ಟು ಹೋಗಲ್ಲ. ಬಟ್ ಅದು ಏನು ಅನ್ಕೋಬೇಡಿ, ಯಾರು ಮಾಡಲಿಲ್ಲ ಅಂತಲ್ಲ, ಅದು ಒಳ್ಳೆಯವ್ರ ಕೈಲಿ ಮಾಡಿಸ್ಬೇಕಂತ ಕಾಯ್ತಾ ಇದೆ ಅಷ್ಟೇ. ಮನಮೋಹಕ ಆಗುತ್ತೆ. ಯಾಕಂದ್ರೆ ಅವ್ರ ಆಸೆ ಏನೋ ಇತ್ತು, ಐಶ್ವರ್ಯ ತರಬೇಕು, ಐಶ್ವರ್ಯ ಮಾಡಿಸ್ಬೇಕು ಒಂದು ಪಾತ್ರನ. ಅದು ಏನು ಮೇನ್ ಲೀಡ್ ಅಲ್ಲ, ಒಂದು ಪೋರ್ಷನ್ ಆಫ್ ದ ಪಾರ್ಟ್ನ. ಏನೋ ಐಡಿಯಾ, ವೆರಿ ನೈಸ್ ಫಿಲ್ಮ್. ಇವತ್ತು ಹೇಳ್ತೀನಿ, ಆ ಪಿಕ್ಚರ್ ಬಂದರೆ ಇಟ್ ವಿಲ್ ಬಿ ಅಮೇಝಿಂಗ್ ಫಿಲ್ಮ್ ಆಗುತ್ತೆ. ಆ್ಯಂಡ್ ಕಮಿಂಗ್ ಟು ಬಸವೈಭವ, ನಿಜವಾಗ್ಲೂ ಪ್ರೊಡ್ಯೂಸರ್ ಫಸ್ಟ್ ಹ್ಯಾಟ್ಸ್ ಆಫ್ ಇರಬೇಕು. ಯಾಕಂದರೆ ಒಂದು ನಂಬಿಕೆ, ಯಾವ ನಂಬಿಕೆ ಇರಬೇಕು. ಸಿನಿಮಾ ಹೆಂಗೆ ಹೋಗುತ್ತೆ ಬೆಳೀತು ಸೆಕೆಂಡ್ರಿ. ಅದು ಪ್ರೈಮರಿ ಒಬ್ಬ ಮನುಷ್ಯ ಮಾಡ್ತಾವೆ ಅವನ ಆಸೆ ತೀರಿಸ್ಬೇಕಾಗಿದ್ದಲ್ಲ, ಅದು ಭಾಳ ಅವ್ರು ಕೇರ್ ಮಾಡಬೇಕು, ಚೆನ್ನಾಗಿ ಮಾಡಬೇಕಂತ ಒಂದು ಆಸೆ ಪಟ್ಟು ಟೀಮ್ ಫಾರ್ಮ್ ಮಾಡಿ ಹೊಸ ದೃಶ್ಯ ಹೊಸ ಹುಡುಗನ ಕೇಸ್ ಮಾಡಿದ್ರು. ಬಟ್ ಅವರಷ್ಟೇ ತುಂಬ ನಮಗೆ ಫಸ್ಟ್ ಸಿನಿಮಾ ಅಂತ ಅನಿಸ್ಲೇ ಇಲ್ಲ. ಅವರು ಶ್ರದ್ಧೆ ಇರ್ಬೋದು, ದ ವೇ ಹಿ ಇಸ್ ಆ್ಯಕ್ಟೆಡ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಬಂದಿಲ್ಲ. ನಿಜವಾಗ್ಲೂ ಭಾಳ ಅದ್ಭುತವಾಗಿ ಮಾಡಿದ್ರು. ನಾನು ಐ ಆಮ್ ನಾಟ್ ಜೋಕಿಂಗ್, ನಿಜವಾಗ್ಲೂ ಐ ಕ್ಯಾನ್ ಸಿ ದಟ್. ಯಾಕಂದರೆ ಇದು ಈಸಿಯಾಗಿ ಪಾಠ ಅಲ್ಲ. ಒಂದು 4 ನನಗೆ ಅನಿಸುತ್ತೆ ಅದು ಆದಮೇಲೆ ನಿಜವಾಗ್ಲೂ ಅನಿಸುತ್ತೆ ಎಷ್ಟು ಮೊದಲನೇ ಸಿನಿಮಾಗೆ ಇಷ್ಟೊಂದು ಟೈಮ್ ತೋರಿಸ್ಬೇಕಾಗುತ್ತೆ. ನಾನು 3 ಸಿನಿಮಾ ಕಂಡಿದ್ದು ಬೇರೆ ಥರ ಬಂತು. ಬಟ್ ಇವಾಗ ಬೇರೆ ಆಗಿ 40 years ಆಗಿದೆ. ನನಗೆ ಬಂದು ಭಾಗ್ಯ ಅಂದರೆ ಎಲ್ಲ ಹೊಸ ಡೈರೆಕ್ಟ್ ಇರ್ತಾರೆ, ಹೊಸ ಮೂವಿ ಇರ್ತಾರೆ. ಅದು ಏನಾಗುತ್ತೆ ಬೆಳೀತಾ ಗೊತ್ತಿಲ್ಲ. ಬಟ್ ಒಂದು ನಂಬಿಕೆ ಇರಬೇಕು, ಯಾರೇ ಆದರೂ ನಂಬಿಕೆ ಇರಬೇಕು. ನಾವು ಬ್ರ್ಯಾಂಡೇ ಹೋಗ್ತೀವಿ, ಬ್ರ್ಯಾಂಡನ್ನು ನಾನಂತೂ ನಾನೇ ಒಂದು ಬ್ರ್ಯಾಂಡ್ ಯಾರು ಗೊತ್ತು ನಾಳೆ ಸುಮ್ಮನೆ ಟಾಪ್ ಇವಾಗ 45 ಅರ್ಜುನ್ ಒಂದು ಸಿನಿಮಾ ಅವ್ರು ಹೇಳ್ಬೇಕು ಸಿನಿಮಾ ಸಬ್ಜೆಕ್ಟ್ ನಂಬಿಕೆ ಇರಬೇಕು. ಆ ನಂಬಿಕೆಗೆ ಭಾಳ ತುಂಬ ಚೆನ್ನಾಗಿದೆ. ಫ್ಯಾಂಟಾಸ್ಟಿಕ್. ನನಗೆ ಲೈವ್ ಇದಂದ್ರೆ ತುಂಬ ಇಷ್ಟ. ಅವಾಗಿಂದ ನಾವು ಅಪ್ಪಾಜಿ ಚಾನಲ್ ನಮ್ಮ ರೆಕಾರ್ಡ್ ನಡಿಬೇಕಾದ್ರೆ ಲೈವ್ ನಾನು ನೋಡ್ತಾ ಇರ್ತೀವಲ್ಲ, ಲೈವ್ ಆಗಿ ಮಾಡಿರೋದು ಅದು ಸಾಂಗ್ ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ಬಿಟ್ರೆ ವಾಮಿಟ್ ಎಂಜಾಯ್ ಮಾಡಬೇಕಷ್ಟೇ. ನೀರು ಧುಮುಕಿದ್ರೆ ಎಷ್ಟು ನಾ ಎದ್ದು ಬರ್ತೀನಿ ಅಂತ ಒಂದು ಛಲ ಬೇಕು. ಅದು ಬಟ್ ನಿಜವಲ್ಲ ಅದು ಅವ್ರು ಬಂದು ಡ್ಯಾನ್ಸ್ ಮಾಡ್ತಿರ್ಬೇಕು, ಅವರು ಡ್ಯಾನ್ಸ್ ಮಾಡ್ತಿರ್ಬೇಕು, ಎಷ್ಟು ಖುಷಿಯಾಗುತ್ತೆ.
ನಾವು ಒಂದು ಸ್ಮಾಲ್ ಇನ್ಸಿಡೆಂಟ್ ಹೇಳ್ತೀವಿ ಈ ಥರ ಇದು AK-47 ಮ್ಯೂಸಿಕ್ ಲಾಂಚ್ ಇತ್ತು ನಮ್ಮ ಆಕಾಶ ಮಧುವರ್ಗೆ. ಸೊ ರ್ಯಾಂಪ್ ಆಗಿದ್ದು ನಂಗೆ ಗೊತ್ತಿಲ್ಲ. ಸರಿ ಎಲ್ಲರೂ ಬಂದು ಅನ್ಕೋಬೋದು ಗೊತ್ತು ಶೂಟಿಂಗ್ ಇರುತ್ತೆ ಬಂದು ಒಂದ್ಸತಿ ನೋಡ್ಕೊಂಡು ಏನು ಮೇಡಮ್ ನಂಗೆ ಗೊತ್ತಲ್ಲ ನಾನು ಯೂಶಲ್ಗೆ. ಸರಿ ನಾನು ಕನ್ನಡ ಬಂದ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದೆ. ಈ ಚಿಕ್ಕ ರ್ಯಾಂಪ್ ನಂಗೆ ಗೊತ್ತಿಲ್ಲ ಎಲ್ಲ ಒಂದು ಶಿವಣ್ಣ ಕಟ್ ಮಾಡಿದೆ ಇಮಿಡಿಯೇಟ್ ಕೂತ್ಕೊಂಡ್ಬಿಟ್ಟೆ. ನಾನು ಕನ್ನಡ ಅದು ಪ್ರೆಸೆನ್ಸ್ ಆಫ್ ಮೈಂಡ್ ಅಷ್ಟೇ. ಅಲ್ಲಿ ನಾವು ಮಾಡ್ತಿದ್ದ ಫಂಕ ಮಾಡಿದ್ರೆ ನಮ್ಗೆ ಅವಮಾನ ಹೀರೋ ಬಿದ್ಬಿಟ್ಟಾಗಣೆ ಹಂಗೆ ಅವಾಗ ಸ್ವಲ್ಪ ಇನ್ನೊಬ್ಬ ಏಟ್ ಆಯ್ತು ಪರವಾಗಿಲ್ಲ. ಬಟ್ ಅವಾಗ ಆಮೇಲೆ ಮಾಡಿ ಅದನ್ನ ಕಂಟಿನ್ಯೂ ಆಲ್ವೇಸ್ ಅಷ್ಟೇ. ನಾವು ಏನು ಮಾಡಿದ್ರೂ ಇಂಟ್ರೆಸ್ಟ್ ಇಂದ ಮಾಡಬೇಕು. ನಾವು ಇಲ್ಲ ನಾವು ಸೋಲಲ್ಲ, ಗೆಲ್ಬೇಕು ಅದಕ್ಕೋಸ್ಕರ ಮಾಡಬೇಕು. ದೇವ್ರ ಆಶೀರ್ವಾದ ಇರುತ್ತೆ, ಎಲ್ಲರೂ ಆಶೀರ್ವಾದ ಇರುತ್ತೆ. ನಾನು ಆಶೀರ್ವಾದ ಅಲ್ಲ, ಅಭಿಮಾನಿ ದೇವ್ರ ಆಶೀರ್ವಾದ ಇರಬೇಕು ಮುಖ್ಯ. ಓಕೆ ಏನು ಯಾರು ಸ್ವಲ್ಪ ಇದೇ ಇಲ್ಲ ಚೆನ್ನಾಗಿಲ್ಲ ಮತ್ತೆ ಯಾತಿಗೆ ಮತ್ತೆ ಏನು ಆನ್ಸರ್ ಮಾಡ್ತೀರ ಏನು ಆಮೇಲೆ ನಾನು ಹುಷಾರ್ಕೊಂಡ್ಬಿಡ್ತಾನೆ ಏನೋ ಬಾಯ್ ಬಂದಾಗ ಮಾತಾಡಿದ್ರೆ ನಾನು ಪ್ಲೀಸ್ ಬಿ ಪಾಸಿಟಿವ್ ಚೆನ್ನಾಗಿದೆ ನನ್ನ ತಪ್ಪಿದ್ದು ಹೇಳಿ ಐ ವಿಲ್ ರೆಕ್ಟಿಫೈ. ಓಕೆ ಇಷ್ಟು ಹೇಳ್ತಾ ಗಜ ವೈಭವಕ್ಕೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್, ಗುಡ್ ಲಕ್ ಸುನಿ, ಆಲ್ ದಿ ಬೆಸ್ಟ್. ಅನುಪಮ್ ಅವರೇ ತುಂಬ ಚೆನ್ನಾಗಿ ಆಸ್ ಯೂಶುವಲ್ ಯಾವಾಗಲೂ ತುಂಬ ಚೆನ್ನಾಗಿ ಮಾಡ್ತೀರಾ.